ಎಲ್ರಿಗೂ ನಮಸ್ಕಾರ. ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈ ಸಮಯದಲ್ಲಿ ನಿಮಗೆ ಕೆಲವು ಸಮಾಜಘಾತಕರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಯಾವ ರೀತಿ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಅವರು ಭೇಟಿ ಮಾಡಿರೋ ಹಾಗೆ, ಗೃಹ ಸಚಿವರನ್ನ ಅವರು ಭೇಟಿ ಮಾಡಿರೋ ಹಾಗೆ, ಅಥವಾ ಪ್ರಬಲ ರಾಜಕೀಯ ವ್ಯಕ್ತಿಗಳನ್ನ ಅವರು ಭೇಟಿ ಮಾಡಿರೋ ಹಾಗೆ ಕೆಲವು ಫೋಟೋಗಳನ್ನ, ವಿಡಿಯೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ಟು ನಮಗೆ ಇವರು ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ, ನಮಗೆ ಚಿಕ್ಕಪ್ಪ ಆಗಬೇಕು, ನನಗೆ ಮಾವ ಆಗಬೇಕು, ನನಗೆ ತುಂಬಾ ಒಳ್ಳೆಯ ಸ್ನೇಹಿತ ಆಗಿರ್ಬೇಕು ಅಂತ ಹೇಳಿ ಪೋಟ್ರೆ ಮಾಡಿಬಿಟ್ಟು ನಿಮ್ಮನ್ನ ಕೆಲವು ಆಮಿಷಗಳಿಗೆ ಒಳಗ್ ಮಾಡ್ತಾರೆ. ನೀವು ಓದೋದೇ ಬೇಡ, ನಿಮ್ಮನ್ನ ನಾವು ಜಾಯಿನ್ ಮಾಡಿಸ್ತೀವಿ, ಡ್ಯೂಟಿಗೆ ಜಾಯಿನ್ ಮಾಡಿಸ್ತೀವಿ ಅಂತ ಹೇಳಿ ಹಣದ ಬೇಡಿಕೆ ಆಗಿರ್ಬೋದು, ಇತರ ಬೇಡಿಕೆಗಳನ್ನ, ಆಮಿಷಗಳನ್ನ ಅವರು ಒಡ್ತಾರೆ. ಆ ತರ ಮಾಡೋ ವ್ಯಕ್ತಿಗಳೆಲ್ಲ ಬುರುಡೆ ಬಿಡುವಂತ ವ್ಯಕ್ತಿಗಳಾಗಿರ್ತಾರೆ. ದಯವಿಟ್ಟು ಅವ್ರನ್ನ ಎಲ್ಲೂ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಯಾವುದೋ ಒಂದು ಸಮಾರಂಭದಲ್ಲಿ ತೆಗೆದಿರ್ತಕ್ಕಂಥ ಫೋಟೋನ, ವಿಡಿಯೋಸ್ಗಳನ್ನ ಅವರು ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಟ್ರೆ ಮಾಡಿರ್ತಾರೆ. ಯಾರ ಮಾವನೂ ಆಗಿರೋದಾಗಿರಲ್ಲ, ಅದಾದ್ಮೇಲೆ ಯಾರಿಗೂ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ಈ ರೀತಿಯಲ್ಲಿ ಜಾಬ್ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಪಾರದರ್ಶಕತೆಯಿಂದ ಮತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿ ರಿಕ್ರೂಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಇಂಥ ಆಮಿಷಗಳು ಒಡ್ಡುವರೆಗೆ ನೀವು ಬಲಿಯಾಗ್ಬೇಡ್ರಿ. ತಂದೆ ತಾಯಿಗಳು ಇಂಥ ಆಸೆಗಳಿಗೆ ಒಳಪಟ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಆಸ್ತಿನ ಅಂತಸ್ತನ ಎಲ್ಲ ಸೇಲ್ ಮಾಡೋದಾಗಿರ್ಬೋದು. ಬಿಕಾಸ್ ನಾವು ಬಡವರಾಗಿದೀವಪ್ಪ, ನನ್ನ ಮಗನಿಗೆ ಯಾವ್ದಾದ್ರು ಒಂದು ಜಾಬ್ ಸಿಕ್ಕರೆ ಸಾಕು, ನನ್ನ ಮಗಳಿಗೆ ಯಾವ್ದಾದ್ರು ಜಾಬ್ ಸಿಕ್ಕರೆ ಸಾಕು ಅಂತ ಹೇಳಿ ಅವ್ರ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಹೇಳ್ಬೇಕು, ಈ ತರದ ಆಮಿಷಗಳಿಗೆ ನೀವು ಒಳಗಾಗಬೇಡಿ. ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ, ಶ್ರಮ ಪಟ್ಟು ಓದ್ತಾ ಇದ್ದೀನಿ, ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ನನ್ನ ಮೇಲೆ ನಂಬಿಕೆ ಇಡ್ರಿ. ಯಾರೋ ಒಬ್ಬ ಥರ್ಡ್ ಪರ್ಸನ್ ತೋರಿಸಿರ್ತಕ್ಕ ಫೋಟೋಗಳನ್ನಾಗಿರ್ಬೋದು, ವಿಡಿಯೋಗಳನ್ನಾಗಿರ್ಬೋದು, ಅದನ್ನ ಮುಂದಿಟ್ಕೊಂಡ್ಬಿಟ್ಟು ನೀವು ಯಾವುದೇ ರೀತಿಯಲ್ಲಿ ಆಮಿಷಕ್ಕೆ ಒಳಗಾಗಬೇಡ್ರಿ ಅಂತ ಹೇಳಿ ನಿಮ್ಮ ತಂದೆ ತಾಯಿಗಳಿಗೆ ಧೈರ್ಯ ತುಂಬಿ ನೀಟಾಗಿ ಓದ್ಕೊಳ್ಳಿ. ಸರಸ್ವತಿ ನಿಮ್ಮನ್ನ ಕಾಪಾಡ್ತಾವೆ. ಯಾರ ಮಾವಂದಿರು, ಯಾರ ಫ್ರೆಂಡ್ಸ್ಗಳು ಕೂಡ ಜಾಬ್ ಕೊಡಿಸ್ಲಿಕ್ಕಾಗಲ್ಲ ನೀವು ಓದಿದ್ರೆ. ಥ್ಯಾಂಕ್ ಯು.